ನಮಸ್ತೆ ಎಲ್ಲರಿಗೂ. ಆರೋಗ್ಯವೇ ಭಾಗ್ಯ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದರಲ್ಲಿಯೂ ಮಹಿಳೆಯರ ಆರೋಗ್ಯವು ಒಂದು ಮನೆಯ ಯಶಸ್ಸು ಹಾಗೂ ಸಮಾಜದ ಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಇಂದಿನ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಯೋಗ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಅಭ್ಯಾಸ ಮಾಡೋಣ. ಕಪಾಲಭಾತಿ ಕ್ರಿಯೆಯನ್ನ ಮಾಡೋಣ. ಕಪಾಲಭಾತಿಯು ಮೆದುಳಿನ ಜೀವಕೋಶವನ್ನು ಪ್ರಚೋದಿಸಲು ಸಹಕಾರಿಯಾಗುತ್ತದೆ. ಮೊದಲು ಬೆನ್ನು ನೇರವಾಗಿರಲಿ. ಹಾಯಾಗಿ ಕುಳಿತುಕೊಳ್ಳಿ. ನಿಮ್ಮ ಗಮನ ನಿಮ್ಮ ಶ್ವಾಸದ ಮೇಲೆ ಬರಲಿ. ಫೀಲ್ ಈಚ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್. ಮೇಕ್ ಯುವರ್ ಸೆಲ್ಫ್ ಕಾಮ್ ಆ್ಯಂಡ್ ಕ್ವೈಟ್ ಬಿಫೋರ್ ಗೋಯಿಂಗ್ ಟು ಕಪಾಲಭಾತಿ. ಈಗ ಕಪಾಲಭಾತಿ ಮಾಡುವಂತಹ ವಿಧಾನ. ಮೊದಲು ನೇರವಾಗಿ ಕುಳಿತುಕೊಳ್ಳಿ. ಎರಡೂ ಕಾಲುಗಳು ಬದ್ಧ ಕೋನಾಸನ ಸ್ಥಿತಿಗೆ ಬರಲಿ. ಬದ್ಧ ಕೋನಾಸನವು ಮಹಿಳೆಯರಿಗೆ ಅತ್ಯಂತ ಪ್ರಯೋಜನಕಾರಿಯಾದಂತಹ ಆಸನ. ಒಂದು ವೇಳೆ ಇದನ್ನು ಮಾಡಲು ಸಾಧ್ಯವಾಗದ ಪಕ್ಷದಲ್ಲಿ ನೀವು ಸುಖಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಬಹುದು. ಯಾರಿಗೆ ನೆಲದ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಾಗದಿದ್ದರೆ ಸೋಫಾ ಅಥವಾ ಕುರ್ಚಿಯ ಮೇಲೆ ಕುಳಿತುಕೊಂಡು ಇದರ ಅಭ್ಯಾಸ ಮಾಡಬಹುದು. ಈಗ ಅಭ್ಯಾಸ ಮಾಡೋಣ. ಬದ್ಧ ಕೋನಾಸನ ಸ್ಥಿತಿ ಹಾಗೂ ಎರಡೂ ಕೈಯನ್ನು ನೀವು ಯೋನಿ ಮುದ್ರದಲ್ಲಿ ಇಟ್ಟುಕೊಳ್ಳೋಣ. ನಿಮ್ಮ 3 ಬೆರಳುಗಳು ಅಂದರೆ ನಿಮ್ಮ ಕಿರುಬೆರಳು, ಉಂಗುರದ ಬೆರಳು, ಮಧ್ಯದ ಬೆರಳು ಇಂಟರ್ಲಾಕ್ ಮಾಡಿಕೊಂಡು ನಿಮ್ಮ ಹೆಬ್ಬೆರಳು ಜೊತೆಗೆ ನಿಮ್ಮ ತೋರು ಬೆರಳುಗಳು ಸೇರಿರಲಿ. ಹೆಬ್ಬೆರಳುಗಳು ಮೇಲಕ್ಕೆ ಮುಖವಾಗಿರಬೇಕು ಹಾಗೂ ತೋರು ಬೆರಳುಗಳು ಕೆಳಕ್ಕೆ ಮುಖವಾಗಿರಬೇಕು. ಎರಡೂ ಕೈಯನ್ನು ನಾಭಿಯಿಂದ ಸ್ವಲ್ಪ ಕೆಳಗೆ ತೆಗೆದುಕೊಂಡು ಬನ್ನಿ. ಯೋನಿ ಮುದ್ರಾ ತುಂಬ ಅತ್ಯಂತ ಪ್ರಯೋಜನಕರವಾದ ಮುದ್ರಾ. ಯಾವುದೇ ಸ್ತ್ರೀ ರೋಗವಿರಬಹುದು, ಮೆನ್ಸ್ಟ್ರುಯಲ್ ಸೈಕಲ್ಸ್ ಪ್ರಾಬ್ಲಮ್ ಇರಬಹುದು ಅಥವಾ ಯೂಟ್ರಸ್ ಪ್ರಾಬ್ಲಮ್ ಇರಬಹುದು, ಈ ಒಂದು ಮುದ್ರಾ ಸಹಾಯ ಮಾಡುತ್ತದೆ. ಈಗ ಕಪಾಲಭಾತಿ ಕ್ರಿಯೆಯನ್ನು ಪ್ರಾರಂಭ ಮಾಡೋಣ. ಫೋರ್ಸ್ಫುಲ್ ಎಕ್ಸಲೇಷನ್ ಅಂದರೆ ಉಸಿರನ್ನ ಹೊರಗಡೆ ಬಿಡ್ತಾ ಹೊಟ್ಟೆಯನ್ನು ಅಲ್ಲಾಡಿಸ್ತಾ ಹೋಗಬೇಕು. ಸ್ಟಮಕ್, ಫ್ಲಾಪ್ ದ ಸ್ಟಮಕ್ ವಿತ್ ಫೋರ್ಸ್ಫುಲ್ ಎಕ್ಸಲೇಷನ್. ಇದು ಪ್ರತಿಕ್ರಿಯೆಯು ಪ್ರಾರಂಭದಲ್ಲಿ ನಿಮಿಷಕ್ಕೆ 60 ಬಡಿತಗಳೊಂದಿಗೆ ಪ್ರಾರಂಭಿಸಿ ನಿಧಾನಕ್ಕೆ ಹೆಚ್ಚಿಸುತ್ತಾ ನಿಮಿಷಕ್ಕೆ 120 ಬಡಿತಗಳನ್ನು ಅಥವಾ ಉಸಿರನ್ನು ಹೊರಹಾಕುವ ಪ್ರಕ್ರಿಯೆಯನ್ನು ಮಾಡಬಹುದು. ಉಸಿರನ್ನು ವೇಗವಾಗಿ ಹೊರಹಾಕುವಾಗ ಒಳಗೆ ತೆಗೆದುಕೊಳ್ಳುವುದು ಬೇಡ. ಬೆನ್ನು ನೇರವಿರುತ್ತೆ, ಮುಖ ಪ್ರಶಾಂತತೆಯಿಂದ ಕೂಡಿರುತ್ತೆ. ಯಾರಿಗೆ ಹೈ BP, ಹಾರ್ಟ್ ಇಶ್ಯೂಸ್ ಅಥವಾ ರೀಸೆಂಟ್ ಅಬ್ಡೋಮಿನಲ್ ಸರ್ಜರಿ ಆದವರು ತಜ್ಞರನ್ನು ಸಂಪರ್ಕಿಸಿ ಈ ಅಭ್ಯಾಸವನ್ನು ಮಾಡಬೇಕು. ನಿಧಾನವಾಗಿ ನಿಲ್ಲಿಸಿ. ಮನಸ್ಸಿನಲ್ಲಿ ಆದಂತಹ ಬದಲಾವಣೆಯನ್ನು ಗಮನಿಸಿ.
ಇಚ್ಛಾಪೂರ್ವಕವಾಗಿ ಉಸಿರನ್ನು ಬಿಡುವುದು ಮತ್ತು ಶಾಂತವಾಗಿ ಪ್ರಯತ್ನವಿಲ್ಲದೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದರಿಂದ ಹೊಟ್ಟೆಯ ಮಾಂಸಖಂಡಗಳು ತನ್ನಿಂತಾನಾಗಿ ಚಲನೆಗೆ ಒಳಗಾಗುತ್ತವೆ. ನಾವು ಈ ಕ್ರಿಯೆಯನ್ನು ನಿಲ್ಲಿಸಿದಾಗ ಉಸಿರಾಟವು ಸ್ವಾಭಾವಿಕವಾಗಿ ಕೆಲವು ಸೆಕೆಂಡುಗಳ ಕಾಲ ಸ್ಥಗಿತಗೊಳ್ಳುತ್ತದೆ. ಇದರಿಂದ ಮನಸ್ಸು ಶಾಂತವೂ ಮೌನವೂ ಆಗುತ್ತದೆ. ಇದನ್ನು ಅನುಭವಿಸಿ. ಇದರ ಉಪಯೋಗಗಳು: ಈ ಕ್ರಿಯೆಯು ರಕ್ತದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ತಳ್ಳುತ್ತದೆ ಹಾಗೂ ಮೆದುಳಿನ ನರಗಳನ್ನು ಪ್ರಚೋದಿಸುತ್ತದೆ, ಶ್ವಾಸನಾಳಗಳನ್ನು ಶುಚಿಗೊಳಿಸುತ್ತದೆ ಮತ್ತು ಹೊಟ್ಟೆಯಲ್ಲಿರುವ ಎಲ್ಲ ಅಂಗಾಂಗಗಳನ್ನು ಚುರುಕುಗೊಳಿಸುತ್ತದೆ.